ನಮಸ್ಕಾರ ಸ್ನೇಹಿತರೆ, ಮನಿ ಟಾಕ್ಸ್ ಕನ್ನಡದ ಮತ್ತೊಂದು ಸಂಚಿಕೆಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ನೀವು ಚಿನ್ನ ಅಥವಾ ಬೆಳ್ಳಿ ಕೊಳ್ಳೋ ಪ್ಲಾನ್ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಈ ಸುದ್ದಿ ಕೇಳಿ ನಿಮಗೆ ಶಾಕ್ ಆಗೋದು ಗ್ಯಾರಂಟಿ. ಚಿನ್ನದ ಬೆಲೆ ಏರಿಕೆ ಕಾಣ್ತಲೇ ಇರೋದು ನಿಮಗೆಲ್ಲ ಗೊತ್ತೇ ಇದೆ. ಆದರೆ ಈ ಬಾರಿ ಬೆಳ್ಳಿ ಬೆಲೆಯಲ್ಲಿ ಆಗಿರೋದು ಏರಿಕೆಯಲ್ಲ, ಅದೊಂದು ಸ್ಫೋಟ. ಕೇವಲ ಒಂದೇ ದಿನದಲ್ಲಿ ಬೆಳ್ಳಿ ಬೆಲೆ ಎಷ್ಟು ಹೆಚ್ಚಾಗಿದೆ ಗೊತ್ತಾ? ಕೆಜಿಗೆ ಬರೋಬ್ಬರಿ 8,900 ರೂಪಾಯಿ. ಹೌದು, ನೀವು ಕೇಳ್ತಾ ಇರೋದು ನಿಜ. ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ ಬೆಂಗಳೂರಿನಲ್ಲಿ ಚಿನ್ನದ ರೇಟ್ ಎಷ್ಟಿದೆ, ಬೆಳ್ಳಿ ಬೆಲೆ 2 ಲಕ್ಷ ರೂಪಾಯಿ ದಾಟಿದ್ಯಾಕೆ, ಮತ್ತು ಈ ಬೆಲೆ ಏರಿಕೆಯಿಂದ ಷೇರು ಮಾರುಕಟ್ಟೆಯಲ್ಲಿ ಯಾರಿಗೆ ಬಂಪರ್ ಲಾಟರಿ ಹೊಡೆದಿದೆ ಅನ್ನೋದನ್ನ ಕಂಪ್ಲೀಟ್ ಆಗಿ ನೋಡೋಣ. ವಿಡಿಯೋ ಶುರು ಮಾಡೋದಕ್ಕೂ ಮೊದಲು ನೀವಿನ್ನೂ ನಮ್ಮ ಮನಿ ಟಾಕ್ಸ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಮೊದಲಿಗೆ ಬೆಳ್ಳಿ ವಿಚಾರಕ್ಕೆ ಬರೋಣ. ಸ್ನೇಹಿತರೆ, ಬೆಳ್ಳಿ ಇನ್ಮುಂದೆ ಬಡವರ ಬಂಗಾರ ಅಲ್ಲ, ಅದು ಶ್ರೀಮಂತರ ಆಸ್ತಿಯಾಗಿ ಬದಲಾಗ್ತಾ ಇದೆ. ಕಳೆದ 10 ದಿನಗಳಲ್ಲಿ ಬೆಳ್ಳಿ ಬೆಲೆಯಲ್ಲಿ ಒಟ್ಟು 22,900 ರೂಪಾಯಿ ಏರಿಕೆಯಾಗಿದೆ. ಕೇವಲ ನಿನ್ನೆ ಮತ್ತು ಇಂದಿನ ವ್ಯತ್ಯಾಸ ನೋಡಿದರೆ ಕೆಜಿ ಬೆಳ್ಳಿಗೆ 8,900 ರೂಪಾಯಿ ಜಂಪ್ ಆಗಿದೆ. ಈಗ ಮಾರುಕಟ್ಟೆಯಲ್ಲಿ 1 ಕೆಜಿ ಬೆಳ್ಳಿಯ ಬೆಲೆ ಬರೋಬ್ಬರಿ 2,08,000 ರೂಪಾಯಿ. ಇದು ಸಾರ್ವಕಾಲಿಕ ದಾಖಲೆ. ಇನ್ನು ಚಿನ್ನದ ವಿಚಾರಕ್ಕೆ ಬಂದರೆ, ನಿನ್ನೆ ರಷ್ಯಾ ಯುಕ್ರೇನ್ ಶಾಂತಿ ಮಾತುಕತೆ ಸುದ್ದಿ ಕೇಳಿ ಸ್ವಲ್ಪ ಇಳಿದಿದ್ದ ಚಿನ್ನ ಇಂದು ಮತ್ತೆ ಮೇಲಕ್ಕೆ ಚಿಮ್ಮಿದೆ. ಬೆಂಗಳೂರಿನಲ್ಲಿ ಇಂದಿನ ಲೇಟೆಸ್ಟ್ ದರ ನೋಡೋದಾದರೆ 24 ಕ್ಯಾರೆಟ್ ಶುದ್ಧ ಚಿನ್ನದ ದರ 10 ಗ್ರಾಮ್ಗೆ 650 ರೂಪಾಯಿ ಏರಿಕೆಯಾಗಿ ಒಟ್ಟು ಬೆಲೆ 1,34,510 ರೂಪಾಯಿ ಆಗಿದೆ. ಅಂದರೆ ಕೇವಲ 1 ಗ್ರಾಮ್ಗೆ 13,451 ರೂಪಾಯಿ ಆಗಿದೆ. ಇನ್ನು ಆಭರಣಗಳಲ್ಲಿ ಹೆಚ್ಚಾಗಿ ಬಳಸುವ 22 ಕ್ಯಾರೆಟ್ ಆಭರಣ ಚಿನ್ನದ ದರ 10 ಗ್ರಾಮ್ಗೆ 600 ರೂಪಾಯಿ ಏರಿಕೆಯಾಗಿ 1,23,000 ರೂಪಾಯಿಗೆ ತಲುಪಿದೆ. ಗಮನಿಸಿ, ಈ ಬೆಲೆಗಳಲ್ಲಿ GST ಮತ್ತು ಮೇಕಿಂಗ್ ಚಾರ್ಜಸ್ ಸೇರಿಲ್ಲ. ಹಾಗಾಗಿ ಅಂಗಡಿಗೆ ಹೋದಾಗ ರೇಟ್ ಇನ್ನೂ ಜಾಸ್ತಿ ಇರುತ್ತೆ. ಅಂದರೆ ಕೇವಲ 10 ಗ್ರಾಮ್ಗೆ ನೀವೀಗ 1.25 ಲಕ್ಷ ರೂಪಾಯಿಗಿಂತ ಹೆಚ್ಚು ಹಣವನ್ನು ಕೊಡಬೇಕಾಗತ್ತೆ. ಅಲ್ರಿ, ಚಿನ್ನ ಬೆಳ್ಳಿ ಬೆಲೆ ಏಕ್ದಮ್ ಯಾಕೆ ಹೀಗೆ ಏರ್ತಿದೆ ಅಂತ ನೀವು ಕೇಳಬಹುದು. ಇದಕ್ಕೆ 3 ಪ್ರಮುಖ ಕಾರಣಗಳಿದೆ. ಮೊದಲನೆಯದ್ದು ಭಾರತೀಯ ರೂಪಾಯಿ ಮೌಲ್ಯ ಕುಸಿತ. ಡಾಲರ್ ವಿರುದ್ಧ 90ರ ಮಟ್ಟಕ್ಕಿಂತ ಕೆಳಗಿಳಿದಿದ್ದ ರೂಪಾಯಿ ಮಂಗಳವಾರ 91ರ ಮಟ್ಟಕ್ಕಿಂತಲೂ ಕೆಳಕ್ಕೆ ಇಳಿದಿದೆ. ಎರಡನೇದು ಅಮೆರಿಕಾದ ಡಾಲರ್ ವೀಕ್ ಆಗಿದೆ ಮತ್ತು ಅಲ್ಲಿನ ಟ್ರೆಜರಿ ಬಾಂಡ್ ಯೀಲ್ಡ್ ಕಡಿಮೆಯಾಗಿದೆ. ಮೂರನೆಯದ್ದು ಮುಖ್ಯವಾಗಿ ಬೆಳ್ಳಿ ಈಗ ಬರೀ ಆಭರಣ ಆಗಿ ಉಳಿದಿಲ್ಲ. ಎಲೆಕ್ಟ್ರಿಕ್ ವಾಹನಗಳು, ಸೋಲಾರ್ ಪ್ಯಾನೆಲ್ ಮತ್ತು ಎಲೆಕ್ಟ್ರಾನಿಕ್ಸ್ ತಯಾರಿಕೆಯಲ್ಲಿ ಬೆಳ್ಳಿಯ ಬೇಡಿಕೆ ಸಿಕ್ಕಾಪಟ್ಟೆ ಹೆಚ್ಚಾಗಿದೆ. ಇದೇ ಕಾರಣಕ್ಕೆ ಬೆಳ್ಳಿ ಬೆಲೆ ರಾಕೆಟ್ ವೇಗದಲ್ಲಿ ಹೋಗ್ತಿದೆ. ಹಾಗಾದ್ರೆ ಈಗ ಚಿನ್ನ ಬೆಳ್ಳಿ ಕೊಳ್ಳಬಹುದಾ? ಮಾರುಕಟ್ಟೆ ತಜ್ಞರು, ಇದು ಹೂಡಿಕೆದಾರರಿಗೆ ಒಂದು ಅವಕಾಶ. ರೂಪಾಯಿ ಮತ್ತು ಡಾಲರ್ ಒತ್ತಡದಲ್ಲಿರೋದ್ರಿಂದ ಚಿನ್ನ ಬೆಳ್ಳಿ ಮೇಲಿನ ಹೂಡಿಕೆ ಲಾಭದಾಯಕವಾಗಬಲ್ಲದು ಅಂತ ಹೇಳಿದ್ದಾರೆ. ಹಿಂದೂಸ್ತಾನ್ ಜಿಂಕ್ ಹೂಡಿಕೆದಾರರಿಗೆ ಲಾಟರಿ. ಈಗೊಂದು ಇಂಟ್ರೆಸ್ಟಿಂಗ್ ವಿಚಾರ. ಚಿನ್ನ ಬೆಳ್ಳಿ ಬೆಲೆ ಏರಿದ್ದಕ್ಕೆ ಕೆಲವರಿಗೆ ಟೆನ್ಷನ್ ಆಗ್ತಾ ಇದ್ರೆ ಇದರಿಂದ ಕೆಲವರಿಗೆ ಲಾಭ ಕೂಡ ಆಗಿದೆ. ಅದು ಹೇಗಂತೀರಾ? ಬೆಳ್ಳಿ ಬೆಲೆ 2 ಲಕ್ಷ ರೂಪಾಯಿ ದಾಟಿದ್ದೇ ತಡ ಭಾರತದ ಅತಿದೊಡ್ಡ ಬೆಳ್ಳಿ ಉತ್ಪಾದಕ ಕಂಪನಿ ಹಿಂದೂಸ್ತಾನ್ ಜಿಂಕ್ ಷೇರುಗಳು ಮುಗಿಲು ಮುಟ್ಟಿವೆ. ಕೇವಲ ಒಂದೇ ತಿಂಗಳಲ್ಲಿ ಈ ಕಂಪನಿಯ ಷೇರು ಬರೋಬ್ಬರಿ 29% ಏರಿಕೆ ಕಂಡಿದೆ. ಬುಧವಾರ ಷೇರು ಬೆಲೆ 587 ರೂಪಾಯಿ ದಾಟಿ ಹೊಸ ದಾಖಲೆ ಬರೆದಿದೆ. ಬ್ರೋಕರೇಜ್ ಸಂಸ್ಥೆ ಜೆಫರೀಸ್ ಈ ಷೇರಿಗೆ ಬೈ ರೇಟಿಂಗ್ ಕೊಟ್ಟಿದ್ದು ಇನ್ನೂ 16% ಏರಬಹುದು ಅಂತ ಭವಿಷ್ಯ ನುಡಿದಿದೆ. ಸೊ ನೀವು ಫಿಸಿಕಲ್ ಸಿಲ್ವರ್ ತಗೊಳ್ಳೋಕೆ ಆಗ್ಲಿಲ್ಲ ಅಂದ್ರೆ ಬೆಳ್ಳಿ ಉತ್ಪಾದನೆ ಮಾಡೋ ಕಂಪನಿಗಳ ಷೇರುಗಳ ಮೇಲೆ ಕಣ್ಣಿಡಬಹುದು. ಅಲ್ಲದೆ ಬೆಳ್ಳಿ ETF ಗಳಲ್ಲೂ ಹೂಡಿಕೆ ಮಾಡಬಹುದು. ಇದು ನಿಮ್ಮ ಪಾಲಿಗೆ ಒಂದು ಸ್ಮಾರ್ಟ್ ಐಡಿಯಾ ಆಗಬಹುದು. ಒಟ್ಟಿನಲ್ಲಿ ಹೂಡಿಕೆ ಅಂತ ನೋಡೋದಾದ್ರೆ ಬೆಳ್ಳಿ ಈಗ ಹೈಬ್ರಿಡ್ ಅಸೆಟ್ ಆಗಿದೆ. ಅಂದ್ರೆ ಆಪತ್ತಿಗೆ ಆಭರಣವೂ ಹೌದು, ಇಂಡಸ್ಟ್ರಿಗೆ ಕಚ್ಚಾ ವಸ್ತುವೂ ಹೌದು. ವೀಕ್ಷಕರೇ, ಕೆಜಿಗೆ 2 ಲಕ್ಷ ರೂಪಾಯಿ ಕೊಟ್ಟು ಬೆಳ್ಳಿ ಕೊಳ್ಳೋಕೆ ಇದು ಸರಿಯಾದ ಸಮಯನ, ಅಥವಾ ಬೆಲೆ ಇಳಿಯೋವರೆಗೂ ಕಾಯೋದು ಬೆಸ್ಟಾ? ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ ತಿಳಿಸಿ. ಇದೇ ರೀತಿಯ ಬಿಸ್ನೆಸ್ ಮತ್ತು ಮಾರುಕಟ್ಟೆ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಪ್ರಮುಖ ಅಪ್ಡೇಟ್ ಜೊತೆಗೆ ಮತ್ತೆ ಸಿಗ್ತೀವಿ. ಅಲ್ಲಿವರೆಗೂ ನಮಸ್ಕಾರ.